ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಕಾಂಗ್ರೆಸ್ ಸೌತ್ 60 ಸೂತ್ರವನ್ನು ಕೈಗೆ ತೆಗೆದುಕೊಂಡಿದೆಯಾ? ಬಹುಮುಖ್ಯವಾಗಿ SSS ಪ್ಲಾನ್ ಕಾಂಗ್ರೆಸ್ಸನ್ನು ಗೆಲ್ಲಿಸುತ್ತಾ? ಅಲ್ಲಿ 10 ಸ್ಥಾನಗಳನ್ನು ಗೆದ್ರಷ್ಟೇ ಈ ಒಂದು ಪ್ಲಾನ್ ಸಾಧ್ಯವಾಗುತ್ತಾ? ಕಾಂಗ್ರೆಸ್ ಪಕ್ಷ 2024 ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣದಲ್ಲೇ ಕನಿಷ್ಠ 60 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ತವಕದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ಸೂತ್ರವನ್ನು, ಸೌತ್ 60 ಸೂತ್ರವನ್ನು SSS ನೇತೃತ್ವದಲ್ಲಿ ಕಾರ್ಯರೂಪಕ್ಕೆ ಬರ್ತಿದೆ ಅನ್ನುವಂಥದ್ದು ಚರ್ಚೆ. ಕಾರಣ ಇಷ್ಟೇ, 2023ರಲ್ಲಿ ದಕ್ಷಿಣದ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅಭೂತಪೂರ್ವ ಗೆಲುವನ್ನು, ದಿಗ್ವಿಜಯವನ್ನು ಕಾಂಗ್ರೆಸ್ ಪಕ್ಷ ಪಡೆದ ಮೇಲೆ ಹೊಸ ಉತ್ಸಾಹದಲ್ಲಿ ಸೌತ್ 60 ಪ್ಲಾನನ್ನು ಸುನೀಲ್ ಕನ್ನುಗೋಲು ಅವರು, ಸಿದ್ದರಾಮಯ್ಯ ಮತ್ತು ಸ್ಟಾಲಿನ್ ಅವರನ್ನು ಮುಂದಿಟ್ಟುಕೊಂಡು SSS ಈ ಒಂದು ಸೌತ್ 60 ಸೂತ್ರವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಚರ್ಚೆ. ನೋಡಿ, 2019ರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ 15 ಸ್ಥಾನಗಳನ್ನು ಗೆದ್ದಿತ್ತು, ಮಿತ್ರ ಪಕ್ಷಗಳನ್ನು ಹೊರತುಪಡಿಸಿ. ಇನ್ನು ಕರ್ನಾಟಕದಲ್ಲಿ 1 ಸ್ಥಾನ ಗೆದ್ದಿತ್ತು, ತಮಿಳುನಾಡಲ್ಲಿ 8 ಸ್ಥಾನಗಳನ್ನು ಗೆದ್ದಿತ್ತು, ತೆಲಂಗಾಣದಲ್ಲಿ 3 ಸ್ಥಾನ ಗೆದ್ದಿತ್ತು, ಮಹಾರಾಷ್ಟ್ರದಲ್ಲಿ 1 ಸ್ಥಾನ ಗೆದ್ದಿತ್ತು. ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇಷ್ಟೂ ರಾಜ್ಯಗಳ ಒಟ್ಟು 167 ಲೋಕಸಭಾ ಕ್ಷೇತ್ರಗಳ ಪೈಕಿ 27 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಮಿತ್ರಪಕ್ಷವನ್ನು ಬಿಟ್ಟು ಗೆದ್ದಿತ್ತು. ಆದರೆ ಈಗ 27 × 33 ಒಟ್ಟು 60 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಒಂದು ರಣತಂತ್ರವನ್ನು ರೂಪಿಸ್ಕೊಂಡಿದೆ. ಆದರೆ ಸುನೀಲ್ ಕನ್ನುಗೋಲು ಅವ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ, ಚುನಾವಣಾ ಚಾಣಕ್ಯ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಗೆಲ್ಲೋದಕ್ಕೆ ಬಹುಮುಖ್ಯ ರಣತಂತ್ರ ರೂಪಿಸಿದಂತಹ ಪೊಲಿಟಿಕಲ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಈಗ ಸೌತ್ 60 ಸೂತ್ರವನ್ನು ಕಾಂಗ್ರೆಸ್ ನಾಯಕರ ಮುಂದಿಟ್ಟಿದ್ದಾರೆ. ತಮಿಳುನಾಡಲ್ಲಿ DMK ಮಿತ್ರಪಕ್ಷ ಆಗಿದೆ ಕಾಂಗ್ರೆಸ್ಗೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಸಂದರ್ಭದಲ್ಲಿ 10ಕ್ಕೂ ಮಿಗಿಲಾದಂತಹ ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ, ಅಖಾಡದಲ್ಲಿ ಇಳಿಲಿಕ್ಕೆ ಈ ಒಂದು ಸೂತ್ರ ವರ್ಕೌಟ್ ಆಗುತ್ತೆ ಅನ್ನೋದು ಸುನೀಲ್ ಕನ್ನುಗೋಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವಂತಹ ಒಂದು ಸೂಚನೆ. ಒಂದು ವೇಳೆ ತಮಿಳುನಾಡಲ್ಲಿ ಒಟ್ಟು 39 ಕ್ಷೇತ್ರಗಳು ಬರುತ್ತೆ, ಲೋಕಸಭಾ ಕ್ಷೇತ್ರಗಳು. ಮಹಾರಾಷ್ಟ್ರದಲ್ಲಿ 48 ಬರುತ್ತೆ, ಕರ್ನಾಟಕದಲ್ಲಿ 28, ಕೇರಳದಲ್ಲಿ 20, ಮತ್ತು ತೆಲಂಗಾಣದಲ್ಲಿ 17 ಕ್ಷೇತ್ರಗಳು ಬರುತ್ತೆ. ಈ 167ರಲ್ಲಿ ಅದರಲ್ಲೂ ಮುಖ್ಯವಾಗಿ 39 ಲೋಕಸಭಾ ಕ್ಷೇತ್ರಗಳಿರುವ ತಮಿಳುನಾಡಲ್ಲಿ 10ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ ಕನಿಷ್ಠ ದಕ್ಷಿಣದಲ್ಲಿ 60 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಕೇರಳ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಇಷ್ಟೂ ಭಾಗಗಳಲ್ಲಿ, ಇಷ್ಟೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪರವಾದಂತಹ ಒಲವಿದೆ. ಆದಾಗ್ಯೂ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುವಂತಹ ಮತದಾರನ ಮನಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡೇನೆ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ 10+ ಸ್ಥಾನಗಳನ್ನು ಗೆಲ್ಲೋ ಮೂಲಕ 2024 ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣದಲ್ಲೇ ಕನಿಷ್ಠ 60 ಸ್ಥಾನಗಳನ್ನು ಏಕಾಂಗಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದಕ್ಕೆ, ಅಂದರೆ ಮಿತ್ರಪಕ್ಷಗಳನ್ನು ಬಿಟ್ಟು ಅವರು ಗೆಲ್ಲುವಂತಹ ಸ್ಥಾನಗಳನ್ನು ಲೆಕ್ಕಕ್ಕಿಟ್ಕೊಳ್ಳದೆ 60 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸುನೀಲ್ ಕನ್ನುಗೋಲು ಅವರು ಇಬ್ಬರು ದೈತ್ಯ ನಾಯಕರನ್ನು, ಇಬ್ಬರೂ ಕೂಡ ದ್ರಾವಿಡ ನಾಯಕರನ್ನು. ಯಾಕಂದರೆ ಕರ್ನಾಟಕದಲ್ಲಷ್ಟೇ ಅಲ್ಲ, ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಹಿಂದುಳಿದ ಸಮುದಾಯಗಳನ್ನು ಸೆಳೆಯುವಂಥ, ಅದರಲ್ಲೂ ಮುಖ್ಯವಾಗಿ ಹಾಲುಮತ ಸಮಾಜವನ್ನು ಸೆಳೆಯುವಂತಹ ತಾಕತ್ತನ್ನು ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ. ಜೊತೆಯಲ್ಲಿ ಜಾತ್ಯತೀತ ಮತಗಳನ್ನು ಒಗ್ಗೂಡಿಸಲು ಕೂಡ ಸ್ಟಾಲಿನ್ ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ನಿಂತರೆ ಪ್ರಧಾನಿ ಮೋದಿ ಅವರಿಗೆ ಬಹುದೊಡ್ಡ ಟಕ್ಕರ್ ಕೊಡಬಹುದು ಅನ್ನುವಂಥದ್ದು ಸುನೀಲ್ ಕನ್ನುಗೋಲು ಅವರ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಕ್ರೇಜ್ ತಮಿಳುನಾಡಲ್ಲೂ ಕೂಡ ಜೋರಾಗಿದೆ, ಕೇರಳದಲ್ಲೂ ಕೂಡ, ತೆಲಂಗಾಣದಲ್ಲೂ ಕೂಡ ಜೋರಾಗಿದೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಪ್ಲಾನನ್ನು SSS ಸುನೀಲ್ ಕನ್ನುಗೋಲು, ಸಿದ್ದರಾಮಯ್ಯ, ಸ್ಟಾಲಿನ್ ಈ ಮೂಲಕ ಕನಿಷ್ಠ 60 ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಪ್ಲಾನ್ ರೂಪಿಸಿದ್ದಾರೆ.
ಇದು ಸಾಧ್ಯ ಆಗುತ್ತಾ? ಮೋದಿಯವರ ಬಹುದೊಡ್ಡ ಅಲೆಯ ಮಧ್ಯೆ, ಮೈನ್ ಸ್ಟ್ರೀಮ್ ಮೀಡಿಯಾಗಳು ಹೇಳ್ತಿರುವಂತಹ ಅಲೆನೇ ಅಂತ ಇಟ್ಕೊಳ್ಳೋಣ, ಆ ಅಲೆಯ ಮಧ್ಯೆ EVMಗಳ ವಿಚಾರ ಬೇರೆ ಚರ್ಚೆ ಆಗ್ತಿದೆ. ಆ EVMಗಳ ವಿಚಾರದ ಮಧ್ಯೆ, ಗ್ಯಾರಂಟಿಗಳ ಮಧ್ಯೆ ಕಾಂಗ್ರೆಸ್ ದಕ್ಷಿಣದ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟು ರಾಜ್ಯಗಳ 167 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 60 ಸ್ಥಾನಗಳನ್ನು ಗೆಲ್ಲೋಕೆ ಸಾಧ್ಯವಾಗುತ್ತಾ? ಕಮೆಂಟ್ ಮಾಡಿ.